ಸಂಜೆಯ ಒಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ ಅಂತ ಮೂಲಗಳು ಹೇಳ್ತಾ ಇವೆ. ಮಧ್ಯಾಹ್ನದ ಒಳಗಡೆನೇ CM ಕೈಗೆ ಪಟ್ಟಿ ಬರುತ್ತಂತೆ. ಅಂದರೆ ಇಲ್ಲಿಗೆ ಒಂದು ಲೆವೆಲಿಗೆ ಬಂತು ಅಂತ ಅರ್ಥ. ಹೈಕಮಾಂಡ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಹೈ ವೋಲ್ಟೇಜ್ ಸಭೆ ಮಾಡಿದರು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಹೈ ವೋಲ್ಟೇಜ್ ಸಭೆ. ಮೀಟಿಂಗ್ನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇದ್ದರು, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದರು. ಮೂವರು ಸೇರಿಕೊಂಡು ಚರ್ಚೆ ಮಾಡಿದರು. ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈಗ ರಾಹುಲ್ ಗಾಂಧಿಯವರ ಅಂಕಿತ ಮಾತ್ರ ಬಾಕಿ ಇದೆ. ಇದು ಸಂಗತಿ. ಇನ್ನು CM DKಶಿ ನೀಡಿದಂಥ ಪಟ್ಟಿ ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ. 3 ಜನ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಫೈನಲ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಅಂಕಿತ ಮಾತ್ರ ಬೀಳೋದು ಬಾಕಿ ಇದೆ. ರಾಹುಲ್ ಗಾಂಧಿಯವರಿಗೆ ಪಟ್ಟಿ ತೋರಿಸಿ ಏನಾದರೂ ಮಾರ್ಪಾಡುಗಳಿದ್ದರೆ ಮಾಡಿ ನಂತರ ಪಟ್ಟಿಯನ್ನು ರವಾನಿಸಲಾಗುತ್ತೆ. ಇಲ್ಲಿ ತನಕ ಬಂತು ನೋಡಿ. ಒಂದು ಕಡೆಗೆ ಹೆಸರು ಫೈನಲ್ ಆಗದೆ ಒಂದು ದೊಡ್ಡ ಕಥೆ ಆಯಿತು ಮೊದಲಿಂದು. ಅದಾದಮೇಲೆ ಒಂದಷ್ಟು ಜನ ಬೇಸರಗೊಂಡರು. ಎಷ್ಟರ ಮಟ್ಟಿಗೆ ರೆಡ್ಡಿ ಅಂತ ಹಿರಿಯ ನಾಯಕರು ಕೂಡ ನಮಗೆ ನೀವು ಕೊಡ್ತಿರುವಂಥ ಖಾತೆ ಬೇಡ, ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ನಮಗೆ ಬೆಂಗಳೂರು ಕೊಡಂಗಿದ್ರೆ ಕೊಡಿ ಅಂದರು. ಇನ್ನು ಕೃಷ್ಣ ಬೈರೇಗೌಡರದ್ದು ಇನ್ನೊಂದು ರೀತಿ ಬೇಸರ ಆಯಿತು. ಅವರು ಕೆಲವೊಂದನ್ನೆಲ್ಲ ಕಸ್ಕೊಂಡು ನಮಗೆ ಕೊಟ್ಟರೆ ಏನು ಬಂತು, ಚೌ ಕೊಡಬೇಡಿ ಅನ್ನುವಂಥದ್ದು ಅವ್ರದ್ದಾಗಿತ್ತು. ಇದು ಮೊದಲಿಂದು. ಎರಡರಿಂದ ನೋಡಿ, ಹೆಸರು ಫೈನಲ್ ಆಗಿದ್ದೇ ಒಂದು ದೊಡ್ಡ ಸಂಗತಿ. ಎಲ್ಲ ಫೈನಲ್ ಆದಮೇಲೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಆಯಿತು ನೋಡಿದ್ದೀವಿ. ಅದಾದಮೇಲೆ ಈಗ ಖಾತೆ ಹಂಚಿಕೆ ಆಗುವಂಥದ್ದು. ಏನಿದು, ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ಇದನ್ನು ಯಾವುದನ್ನು ಕೂಡ ಮಾಡಲ್ವಾ? ಮಾಡ್ತಾರೆ. ಆದರೆ ಎಲ್ಲವನ್ನೂ ಕೂಡ ನಾವೇ ಮಾಡ್ತೀವಿ ಅಂತ ಹೈಕಮಾಂಡ್ ಹೋಗ್ತಾ ಇದೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಯಾಕೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ವಾ? ಅಥವಾ ಅವರ ವೇಗಕ್ಕೆ ತಡೆ ಒಡ್ಡಬೇಕು ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ದೀರಾ? ಸಿದ್ದರಾಮಯ್ಯವರು ಇದ್ದಂಥ ಸಂದರ್ಭದಲ್ಲಿ ಯಾವ ಪ್ರಶ್ನೆಗಳು ಕೂಡ ಇರಲಿಲ್ಲ. ಅವ್ರು ಯಾರಿಗೆ ಕೊಟ್ಟರೋ ಅವ್ರಿಗೆ ಸೈ, ಅವ್ರಿಗೆ ಜೈ. ಆದರೆ DK ಬಂದ ತಕ್ಷಣ ಹೆಸರು ಫೈನಲ್ ಮಾಡೋಕ್ಕೂ ನೀವು ತಿಂಗಳಾನುಗಟ್ಟಲೆ 60 ದಿವಸ ತಗೊಂಬಿಟ್ರಿ. ಸರ್ಕಾರ ಬಂದು 2 ತಿಂಗಳಾದಮೇಲೂ ಕೂಡ 2ನೇ ಪಟ್ಟಿ ಬಿಡುಗಡೆ ಆಗಲಿಲ್ಲ ಅಂಥ ಸ್ಥಿತಿ. ಈಗ ಮತ್ತೆ ಖಾತೆ ಹಂಚಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಕಿರಿಕಿರಿ. ಏನಿದು, DK ಎಷ್ಟರ ಮಟ್ಟಿಗೆ ಅದು ಟೇಕ್ ಆಫ್ ಆದರೂ ಏನು ಎತ್ತ ಆ ವೇಗಕ್ಕೆ ಪದೇ ಪದೇ ಅಡ್ಡಿ ಮಾಡಬೇಕು ಅಂತ ಏನಾದರೂ ನಿರ್ಧಾರ ಮಾಡಲಾಗಿದೆಯಾ? ಅದಿದೆಯಾ ಇದರ ಹಿಂದೆ? ಖಾತೆ ಹಂಚಿಕೆ ಆಗದನ್ನೇ 19 ಜನ ಸಚಿವರು ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಏನಿದ್ರ ಅರ್ಥ? ಈಗ ನಾಳೆ ಏನಾದರೂ ಸದನದಲ್ಲಿ ಪ್ರಶ್ನೆಗಳು ಬಂದರೆ ಏನು ಉತ್ತರ ಕೊಡ್ತೀರಿ? ಯಾರು ಉತ್ತರ ಕೊಡಬೇಕು? ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳೇ ಉತ್ತರ ಕೊಡೋಕ್ಕೆ ಸಾಧ್ಯನಾ? ಇನ್ನು ಇಲಾಖಾವಾರು ಪ್ರಗತಿ ಪರಿಶೀಲನೆ, ಅದರಲ್ಲಿ ಅಡೆತಡೆಗಳು ಇದ್ದೇ ಇದೆ. ನಾಳೆ ನೋಡಿ, ಇದೇ ಒಂದು ದೊಡ್ಡ ಪ್ರಶ್ನೆ ಆದರೂ ಕೂಡ ಅಚ್ಚರಿ ಇಲ್ಲ. 18ಕ್ಕೂ ಹೆಚ್ಚು ಇಲಾಖೆಗಳು CM ಕೈನಲ್ಲೇ ಇವೆ ಅಂತಂತಂದರೆ, ಒಬ್ಬರೇ ಒಬ್ಬರು ನಿಭಾಯಿಸ್ತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಗಮನ ಹರಿಸ್ಲಿಕ್ಕೆ ಸಾಧ್ಯ? ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ಈ ಅಸಮಾಧಾನಗಳು ಇದ್ದೇ ಇದೆ. ಶಾಸಕ ಬ್ಯಾಡಗಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಡಗಿ ಶಿವಣ್ಣ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಿಗಿ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ಸಿದ್ದರಾಮಯ್ಯನವರ ಒತ್ತಡ ಮತ್ತು ಮಂತ್ರಿ ಸ್ಥಾನ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಬೇಕೇ ಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದರು ಸಿದ್ದರಾಮಯ್ಯ. ಇದು ಉತ್ತರ ಕರ್ನಾಟಕದ ಭಾಗದ ಮಂತ್ರಿಗಳು ಇರಲಿಲ್ಲ ಅಂತಂದ್ರೆ ಏನರ್ಥ? ಬೇಕೇ ಬೇಕು. ಇದು ಸಿದ್ದು ಪಟ್ಟು. ಪರಿಷತ್ನಿಂದ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗಿದ್ದಾರೆ. ಹೀಗಾಗಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡರಿಗೆ ಕೊಡಬಾರ್ದು. ಅದಕ್ಕೇನು ಮಾಡಬೇಕು? ಶಾಸಕರಾಗಿರುವಂಥ ಬ್ಯಾಡಗಿ ಶಿವಣ್ಣ ಅವರಿಗೆ ನೀವು ಮಂತ್ರಿ ಮಾಡಬೇಕು. ಹೀಗಾಗಿ ಯಾಕಂದರೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಖಾತೆ ಹಂಚಿಕೆ ಆಗೋಗ್ಬಿಡುತ್ತೆ ನಾಳೆ ಅಷ್ಟೊತ್ತಿಗೆ. ಅದಾದಮೇಲೆ ಈ ಸಂಪುಟ ಪುನರ್ರಚನೆ ಅದು ಇದು ಎಲ್ಲ ಇದೆಯಲ್ಲ, ಅದಾದ ಮೇಲೆ ಇದು ಎಲ್ಲ ಅಧಿವೇಶನ ಆದ ಮೇಲೆ ಅದಕ್ಕೆ ನಾವು ಕೈ ಹಾಕ್ತೀವಿ ಅಂತ.
ಈಗೇನಾದರೂ ಕೈ ಹಾಕಿದ್ರೆ ಎಡವಟ್ಟೇನೆ. ಒಬ್ಬರನ್ನ ಇಳಿಸಿ ಒಬ್ಬರನ್ನ ಏರಿಸೋದು ಸಾಮಾನ್ಯ ಸಂಗತಿನ. ಇನ್ನು ಬೆಂಗಳೂರಿನ ಕೃಷ್ಣಪ್ಪ ಅವರಿಗೆ ಹೆಂಗೆ ಅಕಾಮಿಡೇಟ್ ಮಾಡ್ತಾರೆ ಅದು ಒಂದು ಪ್ರಶ್ನೆ ಇದೆ. ಯಾವ ಒಕ್ಕಲಿಗ ನಾಯಕನಿಗೆ ಹಾಗಾದರೆ ರಾಜೀನಾಮೆ ಕೊಡಿಸ್ತಾರೆ, ಇದು ಕೂಡ ಪ್ರಶ್ನೆ ಇದೆ. ಅಂತೂ ಇಂತೂ ಸಿದ್ದರಾಮಯ್ಯನವ್ರ ಪ್ರಯತ್ನ ಫಲ ಕೊಡ್ತಾ ಇದೆ. ಶಾಸಕ ಬ್ಯಾಡಗಿ ಶಿವಣ್ಣ ಪ್ರಮಾಣ ವಚನ ತಗೊಳ್ತಾರಂತೆ. ಇದೆಲ್ಲವೂ ಕೂಡ ಆದ ಮೇಲೆ, ಅಧಿವೇಶನ ಆದ ಮೇಲೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಏನು ನಡೀತಾ ಇದೆ? ತೀರ ಏನು ಅಂದರೆ ಈ 60 ದಿವಸ ತಗೊಂಡ್ಬಿಟ್ರು ಈ ಪಟ್ಟಿನ ಬಿಡುಗಡೆ ಮಾಡಲಿಕ್ಕೆ. ಕೊನೆಗೆ ಅಲ್ಲಿ ಎದ್ದಂಥ ಗೊಂದಲಗಳು 1, 2, 16 ಇದೊಂದು ಲೆಕ್ಕದಲ್ಲಿ ಈ ಸಂಪುಟ ಅನ್ನುವಂಥದ್ದು ಇದೆಯಲ್ಲ, ಸಂಕಟ ತಂದಿಟ್ಬಿಡ್ತು. ಅದಾದ ಮೇಲೆ ನೋಡಿ ಯಾರಿಗೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ದೊಡ್ಡ ಚರ್ಚೆ. ಅದೂ ಕೂಡ ದೆಹಲಿಯಿಂದಲೇ ನಿರ್ಧಾರ ಆಗಬೇಕು ಅಂದರೆ ಏನು ಅರ್ಥ? ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅಸಮಾಧಾನಿತರ ಪ್ರತಿಭಟನೆಗಳು, ಬೇಸರ, ಬೇಗುದಿಗಳು ಇನ್ನೂ ಕೂಡ ಮುಂದುವರೆದಿದೆ. ಈಗ ಬ್ಯಾಡಗಿ ಶಿವಣ್ಣನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಿದ್ದರಾಮಯ್ಯನವರ ಸತತ ಪ್ರಯತ್ನದಿಂದಾಗಿ ಈ ಅಧಿವೇಶನ ಮುಗಿದಾದ್ಮೇಲೆ ಅವರು ಮಂತ್ರಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಯಾಕೋ ಇದು ಗೊಂದಲ, ಇದು ಬಗೆಹರಿತಾ ಇಲ್ಲ. ಇದೆಲ್ಲದರ ಜೊತೆಗೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕೊಕ್ಕೆ ಇಲ್ಲ, ಯಾರೂ ಕೂಡ ಅಡೆತಡೆ ಒಡ್ಡಿರಲಿಲ್ಲ. ಈಗ DK ಬಂದಿದ್ದು ಪಟ್ಟಿ ಬಿಡುಗಡೆ ಮಾಡೋಕ್ಕೂ ಕೂಡ ನೀವು 2 ತಿಂಗಳು ಟೈಮ್ ತಗೊಳ್ತೀರಿ. ಅದಾದಮೇಲೆ ಯಾವ ಖಾತೆ ಕೊಡಬೇಕು ಅನ್ನೋದನ್ನು ಕೂಡ ನೀವೇ ನಿರ್ಧಾರ ಮಾಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಇವರ ವೇಗಕ್ಕೆ ಏನಾದರೂ ತಡೆ ಒಡ್ಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನಂತೀರಿ? ಹೌದು ರಂಗನಾಥ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ DK ಶಿವಕುಮಾರ್ ಅವರ ವೇಗಕ್ಕೆ ಪದೇ ಪದೇ ಹಂಪ್ಸ್ಗಳನ್ನ ಹಾಕುವಂತ ಕೆಲಸವನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಅವರ ವೇಗವನ್ನ ತಗ್ಗಿಸುವಂತಹ ಪ್ರಯತ್ನವನ್ನು ಕೂಡ ಎಲ್ಲಿಯೋ ದೆಹಲಿಯಲ್ಲಿ ಕೂತಂತ ನಾಯಕರು ಮಾಡ್ತಿದ್ದಾರೆ ಎನ್ನುವಂಥದ್ದು ರಾಜ್ಯ ರಾಜಕಾರಣದ ಒಂದು ವಿಪರ್ಯಾಸದ ಸಂಗತಿ. ಇದರ ಮಧ್ಯೆ ಖಾತೆ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆಗಳು ಮೂಡಿಲ್ಲ. DK ಶಿವಕುಮಾರ್ ಅವರು ಯಾವ ಸಚಿವರಿಗೆ ಯಾವ ಖಾತೆ ಅನ್ನುವಂಥ ಪಟ್ಟಿಯನ್ನ ಭಾನುವಾರ ರಾತ್ರಿ ಹೈಕಮಾಂಡ್ನ ನಾಯಕರಿಗೆ ತಲುಪಿಸಿ ಬಂದಾಗಿದೆ. ಇವತ್ತು ಮಂಗಳವಾರ ಮಧ್ಯಾಹ್ನ ಕಳೀತಾ ಬಂತು, ಇನ್ನೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾದಂತಹ ವಿಳಂಬನ ಅಥವಾ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರೋದಕ್ಕೆ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ, ಮುಖ್ಯಮಂತ್ರಿಗಳ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ಇದರಲ್ಲೂ ಕೂಡ ಇವತ್ತು ಬೆಳಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ 3 ನಾಯಕರು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಕೂತು ಒಂದು ಸುದೀರ್ಘವಾದಂತಹ ಮಾತುಕತೆಗಳನ್ನ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಡೆಸಿದ್ದಾರೆ. ಆದರೆ ಚರ್ಚೆ ನಡೆಸಿದ್ರೆ ಸಾಕ, ಅದರ ಔಟ್ಕಮ್ ಏನು ಅನ್ನುವಂಥದ್ದು ರಾಜ್ಯದ ಜನತೆಗೆ ಮತ್ತು ಸಚಿವರಿಗೆ ಗೊತ್ತಾಗೋದು ಬೇಡವಾ ಅನ್ನುವಂಥದ್ದು ಇದೀಗ ಪ್ರಶ್ನೆ. ಬೆಳಗ್ಗೆ ಚರ್ಚೆ ನಡೆಸಿ ಅದರ ಮಧ್ಯಾಹ್ನದ ತನಕವೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅದರ ಒಂದು ಔಟ್ಪುಟ್ ಅನ್ನ ಕೊಡದೆ ಹೋದ್ರೆ ಯಾವ ಪುರುಷಾರ್ಥಕ್ಕೆ ಈ ಅಧಿಕಾರವನ್ನ ನಡೆಸಬೇಕು ಅನ್ನುವಂತಹ ಸಹಜವಾದಂತಹ ಪ್ರಶ್ನೆಗಳನ್ನ ನೂತನ ಸಚಿವರು ಎತ್ತಬೇಕಾಗುತ್ತೆ. ಎತ್ತದೆ ಹೋದ್ರೆ ಸೂತ್ರದ ಗೊಂಬೆಗಳಾಗ್ತಾರೆ. ಹೈಕಮಾಂಡ್ ಇಷ್ಟರ ಮಟ್ಟಿಗೆ ಯಾಕೆ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥದ್ದು ಇದೀಗ ಪ್ರಶ್ನೆಗಳಾಗಿ ಕಾಡ್ತಾ ಇದ್ದಾವೆ. ಒಂದು ಕಡೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಕೂಡ ಗೊಂದಲದ ಗೂಡಾಗಿ ಪರಿಣಮಿಸಿತು. ಅದು ಇನ್ನೂ ಕೂಡ ಗೊಂದಲಗಳು ತಿಳಿಯಾಗಿಲ್ಲ. ಇದೀಗ ಬ್ಯಾಡಗಿ ಬಸವರಾಜ ಶಿವಣ್ಣ ಅವರಿಗೆ ಪರವಾಗಿ ಸಿದ್ದರಾಮಯ್ಯನವರು ಧ್ವನಿ ಎತ್ತಿದ್ದಾರೆ. ಅವರು ತಮ್ಮ ಬಿಗಿಪಟ್ಟನ್ನ ಹಾಗೆ ಮುಂದುವರಿಸಿದ್ದಾರೆ. ಹೌದು, ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋ ಬಗ್ಗೆ ಬಹುತೇಕ ಅಂತಿಮ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಯಾವ ಸ್ಥಾನವನ್ನ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಹಾಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಮಹಿಳೆಯರೇ ಇಲ್ಲದೇನೆ ಕ್ಯಾಬಿನೆಟ್ ಅನ್ನ ರಚನೆ ಮಾಡಿದ್ರಿ ನೀವು. ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟು ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಕ್ಯಾಬಿನೆಟ್ ನಲ್ಲಿ ಸಾಮಾಜಿಕ ನ್ಯಾಯದ ಮಾತುಗಳನ್ನ ಕಾಂಗ್ರೆಸ್ನ ನಾಯಕರು ಆಡಬೇಕು? ಇದು ಕೂಡ ಕಾಡುವಂತಹ ಪ್ರಶ್ನೆ. ಹೀಗಾಗಿ ಮಹಿಳೆಯರು ಇಲ್ಲದ ಕ್ಯಾಬಿನೆಟ್ ಅನ್ನ ರಚನೆ ಮಾಡಲಾಗುತ್ತಾ, ಅಥವಾ ಯಾವುದಾದ್ರೂ ಹಾಲಿ ಸಚಿವರ ರಾಜೀನಾಮೆಯನ್ನ ಕೊಡಿಸಿ ಆ ಸ್ಥಾನಕ್ಕೆ ಬಸವರಾಜ ಶಿವಣ್ಣ ಅವರನ್ನ ತಂದು ಕೂರಿಸಲಾಗುತ್ತಾ ಅನ್ನೋದು ಕೂಡ ಉತ್ತರ ಸಿಗಬೇಕಾಗಿದೆ. ಒಂದು ವಿಧಾನಮಂಡಲ ಅಧಿವೇಶನ ಆಗಸ್ಟ್ 13 ಅಂದ್ರೆ ಇನ್ನು 2 ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಸಚಿವರ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾವ ಖಾತೆಯನ್ನ ಯಾರು ನಿಭಾಯಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ವಿರೋಧ ಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟಿಗಿನ ಕ್ಯಾಬಿನೆಟ್ ಇದ್ದಾಗಲೂ ಕೂಡ ಖಾತೆಯನ್ನು ಹಂಚಿಕೆ ಮಾಡದೇ ಇರೋದ್ರ ಹಿಂದಿನ ಗುಟ್ಟೇನು ಅನ್ನುವಂಥದ್ದು ಕೂಡ ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ನೂತನ ಸಚಿವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅವರೆಲ್ಲರೂ ಕೂಡ 20ಕ್ಕೆ 20 ಜನ ಮಹಾರಾಜರೇ, ಆದ್ರೆ ಅವರಿಗೆ ರಾಜ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಹೇಳಿಕೊಳ್ಳೋದಕ್ಕೆ ರಾಜರು, ಅವರಿಗೆ ರಾಜ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಅಧಿವೇಶನವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಗೆ ಎದುರಿಸ್ತಾನೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ರಂಗನಾಥ್. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.